ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಗುರುವಾರ ಇವತ್ತು 23/4/2026 ಇವತ್ತು ಗಂಗಾ ಸಪ್ತಮಿ ಇರುವುದರಿಂದ ನಮ್ಮ ಡೆಲ್ಲಿ ಕ್ರೈಮ್ ನ್ಯೂಸ್ ಮತ್ತು ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ತಂಡದ ವತಿಯಿಂದ ಸದರಿ ಶುಭ ದಿನ ಮದನಪಲ್ಲಿ ಚಿಂತಾಮಣಿ ರಸ್ತೆಯ ಮಂಡ್ಯಾಲ ಕ್ರಾಸ್ನಿಂದ 1.56 ಕಿಲೋಮೀಟರ್ ದೂರದಲ್ಲಿ ಬೆಟ್ಟದ ಮೇಲೆ ಕಡಿದಾದ ರಸ್ತೆಯಲ್ಲಿ ಅಭಯ ಅರಣ್ಯ ಸ್ಥಳದಲ್ಲಿ ಪುರಾತನವಾಗಿ ನೆಲೆಸಿರುವ ಶ್ರೀ ಯರ್ರಕೊಂಡ ಗಂಗಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ದೃಶ್ಯ ವೀಕ್ಷಣೆ ನಿಮ್ಮ ಮುಂದೆ ವೀಕ್ಷಕರಿಗೆ ತೋರಿಸುತ್ತಿದ್ದೇವೆ. ಜನರು ಹೆಚ್ಚಾಗಿ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಲು ಕೋರಿದ್ದೇವೆ. ಇನ್ನು ರಸ್ತೆ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಮಾಡಲು ಇನ್ನಾದರೂ ಮುಂದಾಗುವರೇ ಎಂದು ಆಗ್ರಹಿಸಿದೆ. ವರದಿಗಾರರು ಎನ್ ಕೃಷ್ಣಮೂರ್ತಿ, ನಮಸ್ತೆ ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಘಟಕ. ನಮಸ್ತೆ ವೀಕ್ಷಕರೇ, ನಮ್ಮ ಡೆಲ್ಲಿ ಕ್ರೈಮ್ ಮೀಡಿಯಾ ಪ್ರೆಸ್ ಮತ್ತು ನಮಸ್ತೆ ಚಿಂತಾಮಣಿ ನ್ಯೂಸ್ ತಂಡದ ವತಿಯಿಂದ ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ನಮಸ್ಕಾರಗಳು. ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ಚಾನಲ್ಲು ಯಾವುದಾದ್ರೂ ಒಂದು ವೀಕ್ಷಣೆ ಮಾಡೋಣ ಅಂಥೇಳಿ ಈ ಚಿಂತಾಮಣಿಯಿಂದ ಹೊರಟಿದ ಮೇಲೆ ಇಲ್ಲಿ ಶ್ರೀನಿವಾಸಪುರ ತಾಲೂಕಿಗೆ ಸೇರಿದಂತಹ ಕೋಲಾರ ಜಿಲ್ಲೆ ಸಮೀಪ ಶ್ರೀನಿವಾಸಪುರ ತಾಲೂಕಿನ ಮದನಪಲ್ಲಿ ಹೈವೇನಲ್ಲಿ ಫಸ್ಟು ಬಾಯ್ಕೊಂಡ ಬರ್ದಿರೋ ಮುಂಚೆನೇ ತಾಡ್ಗೋಳ್ ಕ್ರಾಸ್ ಆದಮೇಲೆ ಲಕ್ಷ್ಮೀಪುರ ಕ್ರಾಸ್ ಬರುತ್ತೆ. ಆಮೇಲೆ ಅದೇ ದಾರಿಯಲ್ಲೇ ಒಳಗಡೆ ಯರ್ರಕೊಂಡ ಗಂಗಮ್ಮ ಅಂತ ತುಂಬ ಪವಿತ್ರವಾದ ಯಾತ್ರಾ ಸ್ಥಳ ಇದು. ಆ ತಾಯಿ ಎಲ್ರಿಗೂ ಆಶೀರ್ವಾದ ಕೊಟ್ಟು ಎಲ್ಲರೂ ಚೆನ್ನಾಗಿ ಆಯುರ ಆರೋಗ್ಯದಿಂದ ಚೆನ್ನಾಗಿದ್ದಾರೆ. ಎಲ್ಲರೂ ಇಲ್ಲಿ ಬಂದು ಈ ತಾಯಿಯ ಅನುಗ್ರಹ ಪಡಿಬೇಕಂತ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಪರವಾಗಿ ಎಲ್ರಿಗೂ ನಮ್ಮ ಕಡೆಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇಲ್ಲಿ ಧರ್ಮದರ್ಶಿಗಳಾದಂತಹ ಹನುಮಂತ ರೆಡ್ಡಿರವರು ಇಂತಹ ಬೆಟ್ಟದಲ್ಲಿ, ಇಂತಹ ಅರಣ್ಯ ಪ್ರದೇಶದಲ್ಲಿ ಅವರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಾಯ್ಕೊಂಡಾಗ ಹೋಗೋ ದಾರಿಯಲ್ಲೇ ಯರ್ರಕೊಂಡ ಬರುತ್ತೆ. ಯರ್ರಕೊಂಡನೂ ಬಂದು ಆ ತಾಯಿಯ ಅನುಗ್ರಹ ಪಡೆದು, ಆ ತಾಯಿಯ ಆಶೀರ್ವಾದ ಪಡೆದು ನಂತರ ಬಾಯ್ಕೊಂಡಾಗ ಹೋಗಿ. ನಮ್ಮಲ್ಲಿ ಇದೊಂದು ಸಣ್ಣ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.